ಸಾಕಷ್ಟು ಜನ ಒಂದು ಒಳ್ಳೆ ಮೊಬೈಲ್ ಫೋನನ್ನು ತೆಗೆದುಕೊಳ್ಬೇಕು, ಅದು ತುಂಬ ಕಡಿಮೆ ಬೆಲೆಯಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡ್ತಾ ಇರ್ತಾರೆ. ಈಗ ಇರುವಂತಹ ಒಂದು ಹಳೆ ಫೋನ್ಗಳನ್ನು ಬಿಟ್ಟು ಮತ್ತೆ ಯಾವುದಾದ್ರೂ ಹೊಸ ಫೋನ್ ಬರ್ತಾ ಇದೆಯಾ ಅಂದರೆ ಒಳ್ಳೆ ಒಂದು ಫೀಚರ್ ಇರುವಂತಹ ಫೋನ್, ಒಂದು ಕ್ವಾಲಿಟಿ ಇರುವಂಥ ಫೋನ್ ಏನಾದರೂ ಬರ್ತಾ ಇದೆಯಾ ಅಂತ ಹುಡುಕ್ತಾನೆ ಇರ್ತಾರೆ, ನೋಡ್ತಾ ಇರ್ತಾರೆ, ಅಪ್ಡೇಟ್ಗಾಗಿ ಕಾಯ್ತಾನೆ ಇರ್ತಾರೆ. ಅಂತರ್ಗೋಸ್ಕರನೇ ಈಗ ಒಂದು ಸಿಹಿ ಸುದ್ದಿ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಹೊಸ ಫೋನ್ ಲಾಂಚ್ ಆಗ್ತಾ ಇದೆ, ಅದು ಕೂಡ ಕಡಿಮೆ ಬೆಲೆಗೆ. ಅಂದರೆ ತುಂಬ ಕಡಿಮೆ ಬೆಲೆಗೆ ಅಂತಂದರೆ ಕೇವಲ 10,000 ರೂಪಾಯಿ ಒಳಗಡೆನೆ ಬರ್ತಾ ಇರುವಂಥದ್ದು ಒಂದು ಹೊಸ ಫೋನ್. ಈ ಒಂದು ಫೋನನ್ನು ಸ್ಯಾಮ್ಸಂಗ್ ಕಂಪನಿ ಲಾಂಚ್ ಮಾಡ್ತಾ ಇದೆ. ಈಗ ಒಂದು ಹೊಸ ಒಂದು ಮಾದರಿಯ ಒಂದು ಫೋನನ್ನು ಲಾಂಚ್ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಅದು ನಾಳೆನೇ ರಿಲೀಸ್ ಆಗ್ತಾ ಅಂದರೆ ಲಾಂಚ್ ಮಾಡ್ತಾ ಇದ್ದಾರೆ. ಅಂದರೆ ಫೆಬ್ರವರಿ 13ನೇ ತಾರೀಕು ಒಂದು ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದು ಯಾವುದು ಅಂತ ನೋಡ್ಬಿಡೋದಾದರೆ ಅದೇ ಗ್ಯಾಲಕ್ಸಿ F06 5G ಫೋನ್. ಈ ಒಂದು ಫೋನನ್ನು ಲಾಂಚ್ ಮಾಡೋಕ್ಕೆ ಮುಂದಾಗಿದೆ. ನಾಳೆನೇ ಈ ಒಂದು ಫೋನನ್ನು ಲಾಂಚ್ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ ಏನಿದೆ F06 ಎನ್ನುವಂತಹ ಫೋನ್, ಇದು ಒಂದು ಹೊಸ ಡಿಸೈನ್ನಿಂದ ಕೂಡಿದೆ. ಇದರ ಒಂದು ಡಿಸೈನ್ ಕೂಡ ಒಂದು ಆಕರ್ಷಣೀಯವಾಗಿ ಇರುವಂಥದ್ದು, ಹೊಸ ರೀತಿಯಲ್ಲಿ ಒಂದು ಥಿನ್ನೆಸ್ ಕೂಡ ಇದು ತುಂಬ ಚಿಕ್ಕದಾಗಿ ಇರುವಂಥದ್ದು, ಯೂಸ್ ಮಾಡೋಕ್ಕೆ ತುಂಬ ಸ್ಟೈಲಿಶ್ ಆಗಿದೆ ಎನ್ನುವಂತಹ ಒಂದು ವಿವರಣವನ್ನು, ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ ಕಂಪ್ನಿ ಕೂಡ. ಕಡಿಮೆ ಬೆಲೆಯಲ್ಲಿ ಈ ರೀತಿ ಒಂದು 5G ಫೋನ್ ಸಿಗ್ತಾ ಇದೆ. ಅದೊಂದು ಸ್ಯಾಮ್ಸಂಗ್ ಎನ್ನುವಂತಹ ಒಂದು ದೊಡ್ಡ ಕಂಪ್ನಿಯಿಂದ ಅಂತಂದರೆ ಅದು ಎಲ್ಲರೂ ಕೂಡ ಒಂದು ಖುಷಿ ಪಡುವಂಥ ವಿಷಯ. ಯಾಕಂತಂದರೆ ಸಾಕಷ್ಟು ಜನ ಒಂದು ಒಳ್ಳೆ ಫೋನ್ ಅಂದರೆ ತುಂಬ ದುಡ್ಡು ಕೊಟ್ಟು ನನಗೆ ತಗೊಳಕ್ಕಾಗಲ್ಲ ಫೋನ್ನ, ಆದರೆ ಚೆನ್ನಾಗಿರಬೇಕು, ಒಂದು ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಸ್ಟೋರೇಜ್ ಲೆಕ್ಕದಲ್ಲಿ ಬಂದರೆ ಆ ಒಂದು ವಿಚಾರದಲ್ಲಿ ಆಗಿರ್ಬೋದು, ಮತ್ತು ಇನ್ನು ಡಿಸ್ಪ್ಲೇ ಒಂದು ವಿಚಾರಕ್ಕೆ ಬಂದರೆ ಅದು ಕೂಡ ತುಂಬ ಚೆನ್ನಾಗಿರಬೇಕು. ಎಲ್ಲ ರೀತಿಯಲ್ಲಿ ಒಂದು ಪ್ರೊಸೆಸರ್ ಆಗಿರೋದು, ಈ ಎಲ್ಲ ಒಂದು ಆಯಾಮಗಳಲ್ಲಿ ಯೋಚನೆ ಮಾಡಿ ಯಾರೆಲ್ಲ ಒಂದು ಫೋನ್ಗೋಸ್ಕರ ಎದುರು ನೋಡ್ತಾ ಇದ್ರು ಅವ್ರಿಗೆ ಈ ಒಂದು ಫೋನನ್ನು ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ತೆಗೆದುಕೊಳ್ಬೇಕಂತ ಆಸೆ ಇದ್ದಾರೆ, ಇದರ ಒಂದು ಫುಲ್ಲು ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ನೋಡಿ ಈ ಒಂದು ವಿಡಿಯೋವನ್ನು. ಸದ್ಯ ಇದರ ಒಂದು ಡೀಟೇಲ್ಸ್ಗಳನ್ನು ನಾವು ನೋಡ್ಬಿಡೋದಾದರೆ, ಈ ಒಂದು ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ ಏನಿದೆ ಇದು 5 ಒಂದು ಕಲರ್ಗಳಲ್ಲಿ ಬರ್ತಾ ಇದೆ. 5 ಕಲರ್ಗಳಲ್ಲಿ ಇದು ನಿಮಗೆ ಲಭ್ಯ ಇರುವಂಥದ್ದು. ಈಗ ಅಂದರೆ ಏನು ಲಾಂಚ್ ಆಗುತ್ತಲ್ಲ ಆ ನಂತರ 5 ಕಲರ್ನಲ್ಲಿ ಸಿಗುತ್ತೆ. ಅದು ಯಾವ್ದು ಅಂತಂದರೆ ಆರೆಂಜ್ ಇರುತ್ತೆ, ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ, ಮತ್ತು ಬ್ಲಾಕ್ ಕಲರು, ಬ್ಲೂ ಮತ್ತು ಪರ್ಪಲ್, ಈ ಒಂದು 5 ಕಲರ್ಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸ್ಯಾಮ್ಸಂಗ್ ಕಂಪನಿ. ಇದರ ಜೊತೆಗೆ ಈ ಒಂದು 5 ಕಲರ್ನ ಜೊತೆಗೆ 5 ಏನು ಬಣ್ಣಗಳಿದೆ ಅದಕ್ಕೆ 5 ರೀತಿಯ ಒಂದು ಹೊಸ ಹೆಸರುಗಳನ್ನು ಇಟ್ಟು ಲಾಂಚ್ ಮಾಡುವಂತಹ ಒಂದು ಉದ್ದೇಶವನ್ನು ಕೂಡ ಹೊಂದಿದೆ ಎನ್ನುವಂತಹ ವಿಚಾರ ಈಗ ಲೀಕ್ ಆಗಿರುವಂಥದ್ದು ಈ ಒಂದು ಮೊಬೈಲ್ಗೆ ಸಂಬಂಧಪಟ್ಟಂಗೆ. ಇನ್ನು ಈ ಒಂದು F06 ಸ್ಮಾರ್ಟ್ ಫೋನ್ ಏನಿದೆ ಇದರ ಒಂದು ಕ್ಯಾಮ್ರಾ ಇರಬಹುದು, ಅದರ ಸೆಟಪ್ಗಳಾಗಿರ್ಬೋದು, ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ಇದು ಗ್ಯಾಲಕ್ಸಿ A36 ಏನಿದಾರಲ್ಲ ಅದಕ್ಕೆ ಹೋಲಿಕೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಆ ಒಂದು ಕ್ಯಾಮ್ರಾ ಈ ಒಂದು ಕ್ಯಾಮ್ರಾ ಸ್ವಲ್ಪ ಸೇಮ್ ಅಥವಾ ಸಿಮಿಲಾರ್ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಒಂದು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ, ಡಿಸ್ಪ್ಲೇ ಯಾವ ರೀತಿಯಾಗಿದೆ, ಎಷ್ಟು ಅದರ ಒಂದು ಸೈಜ್ ಯಾವ ಥರ ಇದೆ ಅಂತ ನೋಡ್ಬಿಡೋದಾದರೆ, ಈ ಒಂದು ಫೋನ್ನ ಒಂದು ಡಿಸ್ಪ್ಲೇ 6.7 ಇಂಚಸ್ನ ಒಂದು HD+ LCD ಒಂದು ಸ್ಕ್ರೀನನ್ನು ಇದು ಹೊಂದಿರುವಂಥದ್ದು ಈ ಒಂದು ಮೊಬೈಲ್. ಯಾಕಂದರೆ ಸ್ವಲ್ಪ ದೊಡ್ಡದ ಸ್ಕ್ರೀನ್ ಅದೇ, ಹಾಗೆ ಇದು ಇದೆ ಅಂತ ಅನಿಸುತ್ತೆ. ಯಾಕಂದರೆ 6.7 ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಎಲ್ಲರೂ ಮುಖ್ಯವಾಗಿ ನೋಡಿದ ಒಂದು ಮೊಬೈಲ್ ತೊಗೋಬೇಕು ಅಂತಂದರೆ ಮುಖ್ಯವಾಗಿ ಎಲ್ಲರೂ ಗಮನಿಸೋದು ಕೂಡ ಅದರ ಒಂದು ಕ್ಯಾಮ್ರಾ, ಒಂದು ಕ್ಲಾರಿಟಿ ಯಾವ ಥರ ಇದೆ, ಒಂದು ಎಷ್ಟು ಮೆಗಾ ಪಿಕ್ಸೆಲ್ ಇದೆ, ಫೋಟೋವನ್ನು ತೆಗೆದ್ರೆ ಅಥವಾ ವೀಡಿಯೋವನ್ನು ಮಾಡಿದ್ರೆ ನಮಗೆ ತುಂಬ ಕ್ಲಿಯರ್ ಆಗಿ ಬರುತ್ತಾ, ಇದನ್ನೇ ಫಸ್ಟು ಮುಖ್ಯವಾಗಿ ನೋಡಿದೆ ಯಾರೇ ಒಂದು ಫೋನ್ ತೊಗೊಂಡ್ರು ಕೂಡ. ಈ ಒಂದು ಕ್ಯಾಮ್ರಾ ವಿಚಾರವಾಗಿ ಕೂಡ ಇದರಲ್ಲಿ ಇರುವಂಥದ್ದು ಏನಂತಂದರೆ ಯೂನಿಟ್, ಅಂದರೆ ಕ್ಯಾಮ್ರಾ ಯೂನಿಟ್ ಯಾವ ಥರ ಇದೆ ಅಂತಂದರೆ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಹೊಂದಿದೆ. ಅದ್ರ ಜೊತೆಗೆ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೂಡ ಇದರ ಜೊತೆಗೆ ಬರ್ತಾ ಇರುವಂಥದ್ದು. ಅಂದರೆ ಆಕ್ಸಿಲರ್ ಲೆನ್ಸನ್ನು ಕೊಟ್ಟಿದ್ದಾರೆ, 2 ಮೆಗಾ ಪಿಕ್ಸೆಲ್ನ ಒಂದು ಲೆನ್ಸ್ ಕೊಟ್ಟಿದ್ದಾರೆ ಇದರ ಜೊತೆಗೆ. ಹೀಗಾಗಿ ಕ್ಯಾಮ್ರಾ ಮತ್ತು ಇನ್ನು ಸೆಲ್ಫಿ ಕ್ಯಾಮ್ರಾ ಅಂತ ನೋಡ್ಬಿಡೋದಾದರೆ ಅದು 8 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತು ಬ್ಯಾಕು ಮತ್ತು ಫ್ರಂಟ್ ಈ 2 ಕ್ಯಾಮ್ರಾಗಳು ಕೂಡ ಒಂದು ಉತ್ತಮವಾದ ಒಂದು ಕ್ವಾಲಿಟಿಯ ವೀಡಿಯೋಗಳನ್ನು, ಫೋಟೋಗಳನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ ಇದನ್ನೆಲ್ಲ ನಾವು ಸರಿಯಾಗಿ ಯೂಸ್ ಮಾಡಬೇಕು. ತುಂಬ ಹೊತ್ತಿನ ಕಾಲ ನಾವು ಫೋನ್ನ ಯೂಸ್ ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಬ್ಯಾಟ್ರಿಯ ಒಂದು ಪಿಕಪ್, ಚಾರ್ಜಿಂಗ್ ಯಾವ ಥರ ಬರುತ್ತೆ, ಬೇಗ ಚಾರ್ಜಿಂಗ್ ಕಡಿಮೆ ಆಗುತ್ತಾ ಅಥವಾ ಏನು ಯಾವ ಥರ ಅಂತ ಅದನ್ನು ಕೂಡ ಗಮನಿಸ್ತಾರೆ. ಆ ಒಂದು ವಿಚಾರಕ್ಕೆ ಬಂದಂದರೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F06ನ ಒಂದು ಸ್ಮಾರ್ಟ್ ಫೋನಲ್ಲಿ ಅಂದರೆ 5000 mAh ಬ್ಯಾಟ್ರಿಯ ಒಂದು ಕೆಪಾಸಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ 25 ವ್ಯಾಟ್ನ ಒಂದು ವೈರ್ನ ಕೂಡ, ಸಪೋರ್ಟಿಂಗ್ ಚಾರ್ಜರ್ ಕೂಡ ನಿಮಗೆ ಕೊಡ್ತಾರೆ ಈ ಒಂದು ಮೊಬೈಲ್ನ ಜೊತೆಗೆ. ಯಾಕಂದರೆ ಫಾಸ್ಟಾಗಿ ಚಾರ್ಜ್ ಆಗಬೇಕು. ಮತ್ತು ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ 5000 mAh ಬ್ಯಾಟ್ರಿ ಒಂದು ಕೆಪಾಸಿಟಿ ಇರೋದ್ರಿಂದ ತುಂಬ ಕೆಲವು 4-5 ಗಂಟೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅನ್ನೋ ಒಂದು ಲೆಕ್ಕದಲ್ಲೇ ಇರುವಂಥದ್ದು. ಯಾಕಂತಂದರೆ ಬ್ಯಾಟ್ರಿ ಪಿಕಪ್ ಕೂಡ ಚೆನ್ನಾಗಿ ಇರುತ್ತೆ. ಅದನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಮತ್ತು ಇದಕ್ಕೆ USB ಟೈಪ್ ಅಂದರೆ C ಟೈಪ್ ಒಂದು ಚಾರ್ಜರ್ ಕೊಡ್ತಾರೆ. ಅದಕ್ಕೆ 2.0
ಪೋರ್ಟನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಚಾರ್ಜಿಂಗ್ನ ವಿಷಯಕ್ಕೆ ಬಂದರೆ ಚಾರ್ಜಿಂಗ್ ಫಾಸ್ಟಾಗಿ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ. ಇನ್ನು ಇದರ ಒಂದು ಬೆಲೆ ಒಂದು ವಿಷಯಕ್ಕೆ ಬಂದರೆ ಈಗಾಗಲೇ ಹೇಳ್ದಂಗೆ ಇದರ ಒಂದು ಬೆಲೆ ಅಂದರೆ ನಿಖರವಾಗಿ ಅವರು ಕೂಡ ಹೇಳ್ತಾ ಇಲ್ಲ. ಆದರೆ ಖಂಡಿತವಾಗಲೂ ಕೂಡ ಈ ಒಂದು ಫೋನು 10,000 ಒಳಗಡೆ ಇದೆ ಎನ್ನುವಂತಹ ಮಾಹಿತಿ ಇರುವಂಥದ್ದು. 9,999 ಈ ಒಂದು ಲೆಕ್ಕದಲ್ಲಿ ಕೊಡಬಹುದು ಅಂತ ಇದೆ. ಯಾಕಂತಂದರೆ 10,000 ಒಳಗಡೆ ಅಂತಂದರೆ 10,000 ಒಳಗಡೆ ಒಂದು 5G ಫೋನ್ ಬರ್ತಾಯಿದೆ. ಇಷ್ಟೆಲ್ಲ ಒಂದು ಫೀಚರ್ಗಳನ್ನ ಇಟ್ಟುಕೊಂಡು ಈಗ ಹೊಸದಾಗಿ ಲಾಂಚ್ ಆಗ್ತಾಯಿದೆ ಅಂದರೆ ನೀವು ಆರಾಮಾಗಿ ತೆಗೆದುಕೊಂಡು ಒಂದು 3-4 ವರ್ಷ ಯಾವುದೇ ಒಂದು ಸಮಸ್ಯೆಯನ್ನು ಇಲ್ಲದೆ ಈ ಒಂದು ಫೋನನ್ನು ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಇಷ್ಟು ಕಡಿಮೆ ಬೆಲೆಗೆ ಯಾಕೆ ಈ ಒಂದು ಫೋನ್ ಸಿಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಗಮನಿಸ್ಬೋದು. ಈ ಹಿಂದೆ ಬಂದಿದ್ದಂತಹ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F05 ಏನು ಮೊಬೈಲ್ ಇದೆ ಆ ಮೊಬೈಲು ಕೇವಲ 7,599 ರೂಪಾಯಿಗೆ ಲಾಂಚ್ ಮಾಡಿದರು ಆ ಒಂದು ಫೋನನ್ನು. ಅದು 4G ಫೋನ್ ಆದರೂ ಕೂಡ ಅದನ್ನು ಇಷ್ಟು ಕಡಿಮೆ ಬೆಲೆಗೆ ಕೊಟ್ಟಿದ್ರು. ಈಗ ಇದು 5G ಫೋನು, ಅದಕ್ಕೆ ಒಂದು ಸ್ವಲ್ಪ ಬೆಲೆಯನ್ನು ಜಾಸ್ತಿ ಮಾಡಿಕೊಡೋದಾದರೂ ಕೂಡ 10,000 ಒಳಗಡೆ ಬರ್ಬೋದು ಅಂತ ಅಂದಾಜನ್ನು ಮಾಡಲಾಗ್ತಾ ಇದೆ. ಅದರ ಪ್ರೈಸನ್ನು ಕೂಡ ಇನ್ನೇನು ಪ್ರೈಸ್ ಮತ್ತು ಅದರ ಇರುವಂಥ ಇನ್ನೂ ಕೆಲವೊಂದು ಫೀಚರ್ ಏನಾದರೂ ಇದ್ದರೆ ಅದರಲ್ಲಿ ಏನಾದರೂ ಸ್ಟೋರೇಜ್ನ ಒಂದು ಕೆಪಾಸಿಟಿಗೆ ಬಂದರೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾರಾ, ಹೆಚ್ಚು ಕಡಿಮೆ ಆಗ್ತಾ ಹೋದಂಗೆ ಪ್ರೈಸ್ ಏನಾದರೂ ಜಾಸ್ತಿ ಆಗುತ್ತಾ ಅನ್ನೋಂಥ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಈ ಒಂದು ಫೋನು ಬಂದರೂ ಕೂಡ 10,000 ಒಳಗಡೆ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಹೀಗಾಗಿ ಯಾರೆಲ್ಲ ಒಂದು ಹೊಸ ಫೋನ್ಗಳಿಗಾಗಿ ಎದುರು ನೋಡ್ತಾ ಇದ್ರು ಅಂಥವ್ರಿಗೆ ಇದೊಂದು ಒಳ್ಳೆಯ ಫೋನ್ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಫೋನನ್ನು ನಾಳೆ ಲಾಂಚ್ ಏನು ಆಗ್ತಾ ಇದೆ, ಎಲ್ಲರೂ ಕೂಡ ಕಾದು ನೋಡಿ ನಿಮಗೆ ಇಷ್ಟ ಆದರೆ ಈ ಫೋನನ್ನು ನೀವು ತಗೋಬೋದು. ಇಲ್ಲ ಅಂತಂದರೆ ಇದರ ಒಂದು ಫ್ಯೂಚರ್ನ ಬಗ್ಗೆ ನಾವು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಈ ಒಂದು ವಿಡಿಯೋ ನೋಡಿ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತಂತ ಕಮೆಂಟ್ ಕೂಡ ಮಾಡಿ. ಇದಿಷ್ಟು ಇವತ್ತಿನ ಈ ಒಂದು ಹೊಸ ಒಂದು ಪ್ರಾಡಕ್ಟ್ನ ಒಂದು ವಿಷಯ.